ಏನಪ್ಪ ಇದೆಲ್ಲ? ಅದಕ್ಕೆ ನನಗೆ ಬೆಲೆ ಇಲ್ಲಪ್ಪ ಅಲ್ಲಿ. ನನ್ನ ಹತ್ರ ಇರೋ ರೊಕ್ಕಕ್ಕಷ್ಟೇ ಬೆಲೆ ಇರೋದು ಆ ಮನೆ ಒಳಗೆ. ಅದಕ್ಕೆ ನಂಗೆ ಅಲ್ಲಿ ಇರೋಕೆ ಇಷ್ಟ ಇಲ್ಲಪ್ಪ. ಆ ರೊಕ್ಕ ನಾನು ಕೆಲಸಗಾರಿಗೆ ಕೊಟ್ಟರು ನಾನು ಹೇಳಿದ್ದೆಲ್ಲ ಮಾಡ್ತಾರಲ್ಲಪ್ಪ ಅವರು, ನನ್ನ ಮಾತು ಕೇಳ್ತಾರಲ್ಲ ಅವರು. ಮತ್ತು ಇವರು ಅವ್ರಂಗೆ ಆಗ್ಬಿಟ್ರಲ್ಲ. ಅನು ನೋಡಮ್ಮ, ಓದಿ ತಿಳುವಳಿಕೆಸ್ತದಿ. ನಿನಗೆ ಸರಿ ತಪ್ಪು ಯಾವುದು ಏನು ಎತ್ತಂತೆಲ್ಲ ಗೊತ್ತಾಕೈತಿ. ಕೋಪ್ದಾಗ ಕೊಯ್ಕೊಂಡು ಮಗು ಮತ್ತೆ ಬರುವುದಿಲ್ಲ. ಈಗ ನನಗೆ ಗಂಡು ಮಕ್ಳು ಬೇರೆ ಅಲ್ಲ, ಹೆಣ್ಮಕ್ಳು ಬೇರೆ ಅಲ್ಲ. ನೀನು ನನ್ನ ಮಗ ಗಂಡು ಮಗ ಇದ್ದಂಗಂತ ನಾನು ಅಂತೀನಿ, ಆದ್ರೆ ಗಂಡು ಮಗ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಟ್ರಾಂಗ್ ಡಿಸಿಷನ್ ತಗೋ. ಏನಾರ ಒಂದು ನೀ ಬಿಟ್ಟೇ ಬಿಡಕ್ಕೆ ತಯಾರದಿಯಾ? ಸ್ವಲ್ಪ ದಿನ ಇರ್ತೀನಿ ಅಂತ ಹೇಳ್ತಾ ಇದ್ದಿ, ಸ್ವಲ್ಪ ದಿನದಾಗ ನನಗಂತಾದಿ ಕೆಲಸದಿಂದ ತೆಗಿಯವ್ರನ್ನ ಅಂತ ಹೇಳ್ತಾ ಇದ್ದಿ. ನೀನು ಇಲ್ಲಿರೋ ಸ್ವಲ್ಪ ದಿನದೊಳಗೆ ಅತಿಯಾಗಿ ನಿಷ್ಠೂರವಾಗಿ ನಡ್ಕೊಂಡ್ಬಿಟ್ರೆ ನಾಳೆ ನಿಂಗೆ ಅಲ್ಲಿ ಹೋಗಿ ಮತ್ತೆ ಅಷ್ಟೇ ಪ್ರೀತಿಯಿಂದ ಇರಕಕ್ಕಿತ? ಹೇಳಮ್ಮ. ಇಬ್ರು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿರಿ. ಸಣ್ಣ ಪುಟ್ಟ ವೈಮನಸ್ಸು ಬರ್ಬೋದು ಅಥವಾ ಸಣ್ಣ ಪುಟ್ಟ ಮಾತುಕತೆ ಬರ್ಬೋದು. ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋಕ್ಕೆ ನೀನು ತಯಾರಾಗಿರ್ಬೇಕು. ನೋಡಮ್ಮ, ನಾನು ಗಂಡನ್ ಬಿಟ್ಟು ಇರೋದು ಅಷ್ಟು ಸುಲಭ ಅಲ್ಲ. ಈ ಸಮಾಜದೊಳಗೆ ಒಂಟಿ ಹೆಣ್ಣು ಬದುಕೋದು ಭಾಳ ಕಷ್ಟ ಐತಿ. ಈಗ ನೀನು ಸಿಟ್ನ್ಯಾಗದಿ, ನಿನಗೆ ಅವನ್ ಬೇಡ ಅಂತ ಅನ್ನಿಸ್ತೈತಿ. ಅದೇ ಸ್ವಲ್ಪ ಸಮಾಧಾನ ಆಗಿ 1 ವಾರ 1 ತಿಂಗಳು ಕಳೆದ್ಮೇಲೆ ಮನಸ್ಸು ಬೇರೆ ಥರ ಆಗ್ತತಿ. ಅರ್ಥ ಮಾಡ್ಕೋನು. ನಿನಗಿರ್ಬೇಕನ್ಸಿದ್ರೆ ಇನ್ನೂ ಒಂದು ಸ್ವಲ್ಪ ದಿನ ಇರು. 1 ತಿಂಗಳಲ್ಲ, 1 ವರ್ಷ ಬೇಕಾದ್ರೂ ಇಲ್ಲೇ ಇರು. ನಾನು ಹಿಂಗೆ ಬೇಡ ಅನ್ನಲ್ಲ. ಇದು ನಿನ್ನ ಮನೆ, ನೀ ಎಷ್ಟು ದಿನ ಬೇಕಾದರೂ ಇರ್ಬೋದು. ನನ್ನ ಮಗಳು ನನಗೆ ಏನು ಕಷ್ಟನೇ ಅಲ್ಲ. ಆದರೆ ವಿಚಾರ ಮಾಡು. ಎಲ್ಲದನ್ನು ಚುಚ್ಚು ಮಾತುಗಳು ಬರಕ್ಕೆ ಶುರುವಾಗ್ತಾವು. 1 ತಿಂಗಳು ಜನ ನೋಡ್ತಾರ, ಆಮೇಲೆ ಯಾಕ್ರಿ ಇಲ್ಲೇ ಇದೀರಿ ಅಂತ ಕೇಳ್ತಾರ. ಚುಚ್ಚು ಮಾತುಗಳನ್ನು ಎದುರಿಸ್ಬೇಕಾಗ್ತದೆ ನೀನು. ಈ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು, ಆದ್ರೆ ನೀನು ಹಂಗಿರಕ್ಕಾಗುತ್ತಾ? ಹೇಳಮ್ಮ. ಅವ್ರಿಗೆ ಬೇಕಾಗಿರೋದೇನ? ಮನಿ, ಆಸ್ತಿ, ಒಡವಿ, ಬಂಗಾರ, ಕಾರು ಇಂಥ ತಾನೇ. ಕೊಡುನಂತ ಬಿಡು, ಅದಕ್ಕೇನಂತ. ಎಷ್ಟು ಬೇಕು ಅವ್ರಿಗೆ? ಎಷ್ಟು ಬೇಕು? ಬಾ, 10 kg ಬೇಕಾ, 20 kg ಬೇಕಾ ಬಂಗಾರ ಕೊಡಿಸ್ತೇನೆ. ಕಾರ್ ಬೇಕನ? ಬಂಗ್ಲಿ ಅಂತೂ ಬಿಡು, ಜಗ ತಗೊಂಡಾಗೈತಿ, ಮನಿ ಕಟ್ಟಾಕತೈತಿ. ಎಂತ ಮನಿ ಬೇಕು ಹೇಳ, ಕಟ್ಟಿ ನಿನ್ನ ಹೆಸರಿಗೆ, ಎಲ್ಲ ನಿನ್ನ ಹೆಸರಿಗೆ ಇಡ್ತೀನಿ ನಾನು. ಅನುಭವಿಸ್ಲಿ ಅವರು. ಬಿಡು ಹೋಗ್ಲಿ. ನನ್ನ ಮಗಳು ನೀ ಸುಖವಾಗಿರ್ತೀಯಲ್ಲಮ್ಮ, ನನಗಷ್ಟೇ ಸಾಕು. ನೋಡೋನು, ತಾಯಿ ಮಾತು ಕೇಳಿನೇ ಅವ್ನು ಕೇಳಿರ್ಬೋದು ಅಥವಾ ಅವನಿಗೆ ಬೇಕು ಅಂತ ಅನ್ಸಿರ್ಬೋದು, ಅದು ಆಮೇಲಿನ ಮಾತು. ಆದ್ರೆ ಅವ ಅವನ ಹೆಸರಿಗೆ ಏನು ಕೇಳಿಲ್ಲ, ನಿನ್ನ ಹೆಸರಿಗೆ ಕೇಳಿರ್ಬೋದು. ಅವನಿಗೂ ಬೇಕಂತನೂ ಅನ್ಸಿರ್ಬೋದು. ಹೋಗ್ಲಿ, ಅವನು ಈ ಮನಿ ಮಗ ಇದ್ದಂಗೆ. ಕೊಡ್ತೀನಿ, ಅದು ಏನು ಬೇಕಲ್ಲ ನಾ ಕೊಡ್ತೀನಿ. ನೀ ಚೆನ್ನಾಗಿರು, ಅವನ ಜೊತೆ ಚಂದಾಗಿ ಜೀವನ ಮಾಡು ಮಗಳ. ಏನು ಜಗಳ ಮಾಡ್ಕೋಬೇಡವಾ? ಇದ್ರ ಲಾಭ ತಗೊಳ್ಳೋರದಾರೆ, ವಿಚಾರ ಮಾಡು. ಬೇಡಪ್ಪ, ನನಗೆ ಯಾಕ ಯಾವುದು ಇಷ್ಟ ಇಲ್ಲ. ಅದು ಅಂತ ಒಬ್ಬ ಮೋಸ್ಕರನ ಜೊತೆಗೆ ಜೀವನ ಮಾಡಕ್ ನಂಗೆ ಇಷ್ಟ ಇಲ್ಲಪ್ಪ. ಸರಿ, ಹಂಗಾರೆ ಇನ್ನೊಂದು ಮದುವೆ ಮಾಡ್ಕೊಂತೀಯ? ಅಪ್ಪ ಬೇಡಪ್ಪ. ಮತ್ತೆ ಇನ್ನೊಂದು ಮದ್ವಿನೂ ಮಾಡ್ಕೊಳಲ್ಲ, ಜೀವನ ಪೂರ್ತಿ ಹಿಂಗೆ ಇರ್ತೀಯ? ಸಾಕಪ್ಪ, ನೀವದಿರಿ, ಅವು ಅದಾಳ, ನಮ್ಮ ತಮ್ಮ ಅದಾನ, ನನ್ನ ಫ್ರೆಂಡ್ ಅದಾಳ, ಅಷ್ಟೇ ಸಾಕು. ಏ ಹುಚ್ಚು ಹುಡುಗಿ, ಅನು ನೀ ಮಾಡಿದ ತಪ್ಪನ್ನ ಹೇಳಕತ್ತಿಲ್ಲನು. ನಾನೊಬ್ಬ ಹೆಣ್ಣು ಹಡ ತಾಯಾಗಿ ಹೇಳಕತ್ತೇನೆ ನಿನಗೆ. ಏನು ನಾ ಅದೇನಿ, ನಿಮ್ಮ ಅಪ್ಪದನ, ಎಷ್ಟು ದಿನ ಇರ್ತೇವ? ನೀ ಮುದುಕಿಯಾಗಿ ನೀ ಸಾಯಿ ಮಠ ನಾವಿರ್ತೇವೆ? ಇಲ್ಲ. ನಿಮ್ಮ ತಮ್ಮದನ, ತಮ್ಮನ ಹೆಂಡ್ತಿದಾಳ ಅಂತೀಯಲ್ಲ, ಆಕಿಗೆ ಇವತ್ತಲ್ಲ ನಾಳೆ 1 2 ಮಕ್ಳು ಅಕ್ಕವು. ಅವಾಗ ಹೇಳ, ಹಿಂಗೆ ಇರ್ತತೆ ಸಂಬಂಧ, ಅನುಬಂಧ, ಗೆಳತನ ಹಿಂಗೆ ಇರ್ತತೆ. ಇಲ್ಲೋಡು, ದೂರದ ಬೆಟ್ಟ ನುಣ್ಣಗ ಅನ್ನಂಗೆ ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ. ನಮಗೆ ಇಷ್ಟ ಆಗಿದ್ದು ಒಂದು ಪದಾರ್ಥನ ತಿನ್ಬೇಕಂತ ಭಾಳ ಆಸೆ ಪಟ್ಟ 1 ದಿನ ತಿಂತಿ, 2 ದಿನ ತಿಂತಿ, 3ನೇ ದಿನಕ್ಕೆ ತಿಗಿಯಪ್ಪ ಏನು ದಿನ ಇದನ್ನೇ ತಿನ್ನೋದು ಅನ್ನಂಗಕ್ಕತಿ. ನಾದ್ನಿ ಮನೆ ಒಳಗೆ ಪಾರ್ವತಿ ನಿನಗೆ ಫ್ರೆಂಡೇ, ಆದರೆ ಈಗ ಆಕಿ ನಿಮ್ಮ ತಮ್ಮನ ಹೆಂಡತಿ, ಹೌದಾ? ಆಕಿ ಅಂತಾಳನ್ನ ಹೇಳ್ತಾ ಇಲ್ಲ, ಮತ್ತು ಹಂಗೆ ತಿಳ್ಕೊಬೇಡ. ನಾದನಿ ಮನೆ ಒಳಗೆ 1 ದಿನ 2 ದಿನ, 1 ತಿಂಗಳು 2 ತಿಂಗಳು ಇದ್ದರೆ ಚಂದ. ವರ್ಷಾನ್ಗಟ್ಲೆ ಅಂದರೆ ಆಮೇಲೆ ನಿನಗೂ ಇವತ್ತಲ್ಲ ನಾಳೆ ನಿನ್ನ ಗಂಡ ಬೇಕನ್ನಿಸ್ತತಿ, ನನಗೂ ಒಂದು ಜೀವನ ಬೇಕನ್ನಿಸ್ತತಿ, ನಾನು ಹಿಂಗಿರ್ಬೇಕಿತ್ತಲ್ಲ ಅನ್ನಿಸ್ತತಿ. ಮಕ್ಕಳು ಮರಿ ಅಕ್ಕವು ಅಂದರೆ ಇಷ್ಟು ದಿನ ಸಂಸಾರ ಮಾಡಿ ಹೇಳು, ನೀನೇ ವಿಚಾರ ಮಾಡು. ಇದ್ರ ಮೇಲೆ ನಾನು ಹಿಂಗೆ ಏನು ಹೇಳಂಗಿಲ್ಲ. ಹೋಗಂತ ಅನ್ನಕತ್ತಾರ ನಮ್ಮಪ್ಪ ನಮ್ಮವ್ವ ಅಂತ ತಿಳ್ಕೊಬೇಡ. ನೀನು ಒಂದು ಯಾವುದಕ್ಕಾರ ಗಟ್ಟಿ ನಿರ್ಧಾರ ತಗೋ, ಅದನ್ನು ನನಗೆ ಹೇಳು. ನಿಮ್ಮ ಮನೆಗೆ ಅಲ್ಲಿ ವರದಕ್ಷಿಣೆ ಅಷ್ಟು ಇಷ್ಟು ನಿಮ್ಮಪ್ಪ ಅದನ್ನು ಕೊಡ್ತಾನೆ ಇದನ್ನು ಕೊಡ್ತಾನೆ ಅಂದಾಗ ನಾನೇ ಬೇಡ ಅಂತಿದ್ದೆ. ಅಕ್ಕಿ ದುಡ್ದು ಮಾಡ್ಕೊತಾಳ, ಅವ್ರಿಗೆ ಆಯ್ತಾ ಕೊಡೋದು ಬೇಡ ಅಂತ ನಾನೇ ಹೇಳ್ತಿದ್ದೆ. ಆದರೆ ನಿನ್ನ ಗಂಡಿಗೆ ಇಷ್ಟೊಂದು ಆಸೆ ಐತಿ ಅಂತ ಮೊನ್ನೊಂದ್ಸಲ ಅನ್ನಿಸ್ತು, ನಿನ್ನ ಮುಂದೆ ಹೇಳಿದೆ, ನೀನು ನಂಗೆ ಬಾಯ್ ಮಾಡಿದೆ. ಅದು ನಿನ್ನ ಗಂಡಿಗೆ ಬೇಕಾಗೈತಿ ಎಲ್ಲ ಅಂದಮೇಲೆ
ನಾವು ಕೊಡ್ಲಾರ್ದ ಮನ್ಯಾಗ ಮಗಳನ್ನ ಇಟ್ಕೊಂಡು ಕುಂದ್ರದ್ರಾಗ ಅರ್ಥ ಇಲ್ಲ. ಈ ಹಣ ಆಸ್ತಿ ಎಲ್ಲ ನಿಮ್ಮ 3 ಮಕ್ಕಳಿಗೆ ಇರೋದು. ನೀವು ಚೆನ್ನಾಗಿರ್ಲಿ, ಹೌದಿಲ್ಲ? ತಗೊಂಬಿಡು ಮಗಳ, ತಗೊಂಬಿಡು. ನಿಂಗೆ ಏನು ಬೇಕಲ್ಲ ಎಲ್ಲ ಕೊಡ್ತಾರಂತ ನಿಮ್ಮಪ್ಪ. ಚಂದಾಗಿರ ಮಗಳ. ಅವ್ವ, ಅವತ್ತು ನೀನು ಅಂದಿ ನಿನ್ನ ಗಂಡಗೂ ದುರಾಸೆ ಐತ್ಲೆ ಅಂತೇಳಿ. ನಾನು ಅವತ್ತು ನಂಬಲಿಲ್ಲ, ಬೈದೆ ನಿನಗೆ. ಅವತ್ತೇ ನೀ ತಿಳ್ಕೊಬೇಕಿತ್ತ ನನ್ನ ನಂಬಿಕೆ ಎಷ್ಟೈತೆ ಅವ್ರ ಮೇಲೆ ಅಂತೇಳಿ. ನನ್ನ ನಂಬಿಕೆನ ಮೋಸ ಮಾಡಿಬಿಟ್ಟಾರಲ್ಲವ. ನಂಗೆ ಈಗ ಸದ್ಯಕ್ಕೆ ಅವ್ರ ಜೊತೆಗೆ ಇರೋಕೆ ಇಷ್ಟ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನಂಗೆ ಈಗ ಅಲ್ಲಿ ಹೋಗೋಕ್ಕೂ ಇಷ್ಟ ಇಲ್ಲ. ನೀನು ಅವ್ರನ್ನ ಕೆಲಸದಿಂದ ತೆಗಿತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ. ನಂಗಂತೂ ಸದ್ಯಕ್ಕೆ ಅವ್ರ ಮನೆ ಕಡೆ ಹೋಗೋಕೆ ಇಷ್ಟ ಇಲ್ಲ. ಬಹಳ ಕೆಟ್ಟವರಪ್ಪ ಅವರು. ಯಾರು ಯಾರದು ಮೋಸಗಾರ್ರಿ? ನೀವ? ಇನ್ಯಾರು? ನೀವೇ, ನೀವು ನಿಮ್ಮ ಮಗ. ಅಮ್ಮ ಬರ್ರಿ, ಕುಂದ್ರು ಬರ್ರಿ. ಅಲ್ಲಪ್ಪ, ಈಗ ಕುಂದ್ರ ಬರ್ರಿ ಅಂತೀರಿ? ಅಲ್ಲಪ್ಪ, ನೀ ಒಂದು ಮಾತು, ನಿನ್ನ ಮಗಳು ನಿನ್ನೆ ಬಂದಾಳ, ಯಾಕೆ ಏನಂತ ಕೇಳಿ ವಾಪಸ್ ಕಳಿಸ್ಬೇಕನ್ನೋದಿಲ್ಲ? ಅಲ್ಲ ಕುತ್ಕೋರಿ. ಕುಂದ್ರಾಕ್ ಬಂದಿಲ್ಲ ಇಲ್ಲನ? ಬರ್ತಾಳ ಇಲ್ಲ ಈಕೆ? ಅಷ್ಟು ಕೇಳಕ್ ಬಂದಿನಿ. ಬಂದು ಕೂತ್ ಬಿಟ್ರಿ ಇಲ್ಲೇ. ನಾಳೆ ನನ್ನ ಮಗನ ಜೀವನ ಹಾಳಾಕೈತಿಲ್ಲ. ಹಗಲು ರಾತ್ರಿ ನಂಗಿಲ್ಲ ಬೇಜಾರು ಮಾಡ್ಕೊಂಡು ಕುಂತಾನ. ಅವ ಏನಾರ ಕುಡಿಯೋ ಚಟಕ್ ಬಿದ್ದ ಅಥವಾ ಇನ್ಯಾರ ದುಶ್ಚಟಕ್ ಬಿದ್ದ, ಏನಾರ ಕೆಟ್ಟ ಕೆಟ್ಟ ಅಭ್ಯಾಸ ಕಲ್ತ ಅಂದ್ರೆ ಅದಕ್ಕೆ ಕಾರಣನ ನಿನ್ನ ಮಗಳು. ಏನಪ್ಪ, ನನ್ನ ಮಗಗ ಒಂದು ಅಡಿಕೆ ಹೊಳಿನ ಚಟ ಇಲ್ಲ, ಅದನ್ನ ಮಾತ್ರ ನಾ ಕಲ್ಸಿಲ್ಲ. ಒಳ್ಳೆ ಹುಡುಗ ಅದನ, ದುಷ್ಟ್ರ ಸವಾಸ ಮಾಡಲ್ಲ. ಈಕಿ ಹೆಂಡತಿ ಕೊರಗು ಅಂತೆ ಪಲಂಗ್ ಮ್ಯಾಗ ಸುಮ್ಮನೆ ಮಕ್ಕೊಂಡಾನ. ಏನಾರ ಚಿಂತಿಗೆಟ್ಟ ಏನಾರ ಓದಪ್ಪ ಬಾರ್ ಕಡೆ ಅಂತಂದ್ರೆ ಜೀವನ ಹಾಳು ಮಾಡ್ಕೋತಾಳ ಈಕಿ. ಏನು ಮಾಡ್ತೀರಿ ನೋಡಿ, ನಿಮ್ಗೆ ಬಿಟ್ಟಿದ್ದು. ಆಮೇಲೆ ಕುಡಿಯೋದು ಒಂದ್ಸಲ ಕಲ್ತ ಅಂದ್ರೆ ಆಮೇಲೆ ಬಿಡಲ್ಲವ. ನಾನೇನ ಈಗ ಒಳ್ಳೇದಕ್ಕೆ ನಾನು ಎಷ್ಟು ದಿನದಕ್ಕಿ ಇವತ್ತಿರ್ತೀನಿ, ನಾ ಸತ್ತೋಕ್ಕಿನಿ. ಆಮೇಲೆ ನೋಡಿ ಮುಂದೆ ಅನ್ಭವಿಸಕ್ಕೆ ಈಕೆ. ಈಗ ಏನು ಒಳ್ಳೆ ಗಂಡ ಅದನ, ಏನೋ ಆಗ ತಪ್ಪನ್ನಕ್ಕೆ ಏನಾಗೈತಿ? ತಪ್ಪೇನು ಮಾಡೇ ಇಲ್ಲ. ಕೇಳಬಾರ್ದೇನು ಕೇಳೋಣವ? ಹೌದು, ನಿಮ್ಮ ಅಪ್ಪಂದು ಇಷ್ಟ ಐತಿ, ತಗೊಂಬ ಆರಾಮ್ ಜೀವನ ಮಾಡೋಣ, ಚೆನ್ನಾಗಿರೋಣ ಅಂತ ಹೇಳೇನಷ್ಟೇ. ಅದು ಅವ್ನು ಹೇಳಿಲ್ಲ, ನಾನು ಹೇಳಿದ್ದು. ಅವನು ಅದಕ್ಕೆ ಆತು ಏನಾರ ಮಾಡ್ಕೊಂಡು ಸುಮ್ಮನಿದ್ದ. ಅಲ್ಲ, ಈಗ ನಿಮ್ಮ ಅರವಿಂದನ ಹೆಂಡತಿ ಪಾರ್ವತಿ ಇಲ್ಲಿ ಬಂದಿಲ್ಲ? ಎಂತ ಮನೆಯಾಗಿದ್ದಕ್ಕೆ? ಅವ್ರ ಮನೆ ಒಳಗೆ ಹೋದ್ರೆ ಕುಂದ್ರಾಗ ಜಾಗ ಇಲ್ಲ ಚಂದಗೆ. ಅಂತ ಮನೆಯಾಗಿದ್ದಕ್ಕೆ ಇಲ್ಲಿ ಬಂದು ರಾಣಿಗತೆ ಬರೆಯಕತ್ತಾಳ. ನನ್ನ ಮಗದ ಬೇಡನದು? ಇಷ್ಟಕ್ಕೂ ಏನು ನನ್ನ ಮಗ ಒಬ್ಬನೇ ಅಡ್ಡಾಡ್ತೀನಿ ಅನ್ನ, ಕಾರ್ ತೊಗೊಂಡ್ರೆ ಬಂಗ್ಲಿ ತೊಗೊಂಡ್ರೆ ಒಬ್ಬನೇ ಇರ್ತೀನಿ ಅನ್ನ. ಅವು ಏಂತಿ ಗಂಡ ಮಕ್ಕಳು ಇರ್ತಾವಪ್ಪ. ಅಲ್ಲಂದಿ ನೀವೇ ವಿಚಾರ ಮಾಡ್ರಿ. ಈಗ ನಿಮ್ಮ ಮಕ್ಕಳು ಇವತ್ತೆಲ್ಲ ನಾಳೆಗೆ ಒಂದು ಮಕ್ಕಳು ಮರಿ ಅಂತ ಅಕ್ಕವ. ನಿಮ್ಮ ಮಕ್ಕಳು ಯಾವುದೋ ಒಂದು ಸಣ್ಣ ಮನೆ ಒಳಗೆ ಎಂಥದ್ದು ಬೇಕಂತ ಬಾಡಿಗೆ ಕಟ್ಕೊಂತ ಸೋರ್ತತೆ ಸೊಟ್ಟಿಕ್ಕತ್ತೆ. ಮತ್ತೊಂದು ಓನರ್ ಕಡೆ ಚೀತು ಅನ್ನಿಸ್ಕೊಂತ ಒಂದು ಮಳೆ ಹೊಡೆದ್ರೆ ಸಾಕಪ್ಪ, ಓನರ್ ದಿಗಿ 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 ಅಂತ ಓಡ್ಬರ್ತಾರೆ. ಏನ್ರಿ ಗಾಡಿ ಹೊಡೆದ ಬಿಡ್ತೀರಿ ಅಂತೇಳಿ. ನೀರು ಭಾಳ ತುಂಬಂಗಿಲ್ಲ, ಕರೆಂಟ್ ಇಷ್ಟ ಚಾಲು ಮಾಡಂಗಿಲ್ಲ, ಮನೆಗೆ ಯಾರೋ ಮಂದಿ ಬರಂಗಿಲ್ಲ. ಬೀಗರು ಬಿಜ್ರು ಬಂದ್ರೆ ಯಾಕೆ ಬಂದ್ರು ಅಂತ ಕೇಳ್ತಾರೆ, ಎಷ್ಟು ಜನ ಇರ್ತೀರಿ ಅಂತ ಕೇಳ್ತಾರೆ. ಏನು ಹೇಳ್ಬೇಕು ಇದಕ್ಕೆ? ಇಂಥ ಮನೆಗೆ ಇದ್ದು ಅನ್ಭವಿಸ್ಕೊಂತ ಇರೋ ಬದ್ಲಿ ಆರಾಮ್ ಇರ್ಲಿ ಅಂತ ಕೇಳ್ತಪ್ಪ. ನಾನು ಹೇಳಿದ್ನಲ್ಲ, ನಾನು ದುಡಿತಾ ಇದೀನಿ, ಸ್ವಲ್ಪನ ಅಮೌಂಟ್ ಕೂಡಿಟ್ಟು ಮನೆ ಕಟ್ಟಾನ ಅಂತೇಳಿ. ದುಡಿತಾ ಇದಿ ಎಷ್ಟು ದಿನ? 1 ಲಕ್ಷ ದುಡಿಯಾಕತ್ತೀಯನ? ಅಲ್ಲ, ಇಟಿಗೆ ಸಿಮೆಂಟು ಈ ಕಬ್ಬಣ ಬೆಲೆ ಎಷ್ಟು ಏರಾಕತ್ತೈತೆ ಅಂತ ಗೊತ್ತಾ? ದಿನಕ್ಕೆ ದಿನ ನೀನು ಇವತ್ತು 100 ರೂಪಾಯಿ ದುಡ್ದು ಕೂಡಿಸಿಟ್ಟೆ ಅಂದ್ರೆ ಅದ್ರ ರೇಟ್ 200 ಆಗಿರ್ತೈತಿ. ಹಿಂಗೆ ಮಾಡಿ ಯಾವಾಗ ನಿಮ್ಮ ಮನೆ ಕಟ್ಟೋದು? 6 ಮುದಿಕೆ ಆದ್ಮೇಲೆ 60 ವರ್ಷಕ್ಕೆ ಅಟದಿಗೆ ನಾ ಸತ್ನಾಗ ಬಿದ್ದು ನೆಲ್ಲಿಕೆ ಮರ ಸೇರಿರ್ತಾನೆ. ನನ್ನ ಮಗಗೆ ಅರ್ಧ ವಯಸ್ಸಾಗಿರ್ತೈತೆ, ಅವ ತೊಗೊಂಡೇನು ಮಾಡೋದೈತಿ? ವಯಸ್ಸಿದ್ದಾಗೆ ಅಡ್ಡಾಡ್ಬೇಕು, ವಯಸ್ಸಿದ್ದಾಗೆ ಅನ್ಭವಿಸ್ಬೇಕು. ಏನು ಅವನೇನು ಕಂಡರ್ದಕ್ಕೆ ಆಸೆ ಪಟ್ಟನ? ಮಾವ, ಸ್ವಂತ ಮಾವ, ಅದಕ್ಕೇನೋ ಒಂದು ಆಸೆ ಪಟ್ಟು ಕೇಳಿದನಕ್ಕೇನು ನಾನು ಕೇಳಿದ್ದೆ, ಅವನಲ್ಲ. ಅವನೇ ಬಾಪ ಸುಮ್ಮನೆ ಅದಾನ ನೋಡ್ರಿ. ಪಾಟೀಲ್ ಅವ್ರ, ನೀವು ತಪ್ಪು ತಿಳ್ಕೊಳಕತ್ತೀರಿ. ನಿಮ್ಮ ಮಗಳ ಮಾತು ಕೇಳಬೇಡ್ರಿ, ಆಕಿ ತಪ್ಪು ಮಾಡ್ತಾ ಇದ್ದಾಳ. ಈಗ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಒಂದು ಕೇಳ್ತೇನೆ. ಈಗ ಇಷ್ಟು ದುಡ್ದಿರಲ್ಲ ಆಸ್ತಿ ಯಾರಿಗಿದು? ಅಲ್ಲ, ಯಾರಿಗೆ ಹೇಳ್ರಿ ನೀವೇ ನೋಡೋಣ. ನಿಮ್ಮ ಮಗಳಿಗೆ, ನಿಮ್ಮ ಇನ್ನೊಬ್ಬ ಮಗಳಿಗೆ, ಮಗಗೆ, ಹೌದಾ ಅಲ್ಲ? ಈಗ ಇಷ್ಟು ಆಸ್ತಿ ಒಳಗೆ 3 ಪಾಲ್ಗಡಿ ಮಾಡಿದ್ರೆ ಈಕಿದು ಎಷ್ಟು ಬರ್ತೈತಲ್ಲ, ಅದನ್ನ ಪಾಲ್ಗಡಿ ಮಾಡಿ ಈಕಿ ಪಾಡಿಗೆ ಕೊಟ್ರೆ ಈಕಿ ಜೀವನ ಚೆನ್ನಾಗಿರ್ತೈತಪ್ಪ, ಚಂದಾಗಿ ಜೀವನ ಮಾಡ್ತಾಳ. ನಾಳೆ ಮಕ್ಕಳು ಮರಿ ಆದ್ರೆ ಕನ್ನಡ ಮೀಡಿಯಮಿಗೆ ಹಾಕ್ತಾಳ. ಅಯ್ಯ ಒಂದೊಂದು ಹುಡುಗರು ಓದಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬೇಕಾಗೈತಿ. ಈಗ ಈಕಿ ದುಡ್ದಿದ್ದು ಅವನೇನು ಕನ್ನಡ ಸಾಲಿಗೆ ಫೀಸ್ ಕಟ್ತಾಳೋ ಏನು ಮನೆ ಕಟ್ತಾಳ? ಹಂಗಂತೇಳಿ ಮನೆ ಕಟ್ಟಿಂದ ಮಕ್ಕಳಾಗಬೇಕಂದ್ರೆ ಮುಗಿದೋತ್ ಕತಿ. ಮನೆ ಕಟ್ಟಾಕ ಒಂದು 10 ವರ್ಷ, ಮಕ್ಕಳಾಗಕ್ಕೆ ಇನ್ನೊಂದು 10 ವರ್ಷ. ವಯಸ್ಸಂಗೆ ಇರ್ತತೆ. ಈಗ ವಯಸ್ಸಾಗೈತಕ್ಕಿಗೆ. ಏನು ಸಣ್ಣ ಹುಡುಗಿ ಮದುವೆ ಮಾಡ್ಕೊಂಡಿದ್ರೆ ಜೊತೆಗೆ 2 ಮಕ್ಕಳು ಇರ್ತಿದ್ವು. ಏನೋ ಲೇಟಾಗಿ ಮದುವೆ ಮಾಡ್ಕೊಂಡಾರ ಅಂತೇಳಿ ಈಗ ಹೊಸ್ದಾಗಿ ನಾವು 2 ವರ್ಷ ಆತಂತ ಅನ್ಕೋಬೋದಪ್ಪ. ಅಲ್ಲ, ನೀವು ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ತಪ್ಪು ನಿಮ್ಮಲ್ಲೇ ಇಟ್ಕೊಂಡು ನೀವು ಇನ್ನಿದ್ದರಿಗೆ ಜೋರು ಮಾಡೋದು ಒಳ್ಳೇದಲ್ಲ. ಏನು ಮಾತಾಡ್ತಾ ಇದೀನಿ ಅನ್ನೋದನ್ನ ಫಸ್ಟ್ ಕಬರ್ ಇಟ್ಕೋರಿ. ಸುಮ್ಮನೆ ನಿಂತಾರ ಸುಮ್ಮನೆ ಕುಂತಾರ ಅಂದ ಮಾತ್ರಕ್ಕೆ ನೀವು ಹೇಳಿದ್ದೆಲ್ಲ ಸರಿ ಅಂತ ಒಪ್ಕೊಳಕತ್ತಾರ ಅಂತ ಅರ್ಥ ಅಲ್ಲ. ನಮಗೂ ನಿಮ್ಮ ಥರ ಬಾಯಿ ಮಾಡಿ ಮಾತಾಡಕ್ಕೆ ಬರ್ತೈತಿ. ಹೆಣ್ಣು ಹೆತ್ತೋರು ಅಂದ ತಕ್ಷಣ ಎಲ್ಲದಕ್ಕೂ ಬಾಯಿ ಮುಚ್ಕೊಂಡಿರ್ತಾರ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಕುಂತು ಸಮಾಧಾನಾಗಿ ಮಾತಾಡ್ರಿ, ವಯಸ್ಸಿಗೆ ತಕ್ಕಂಗೆ ಮಾತಾಡ್ರಿ. ಹೆಣ್ಣರೇ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾರೆ, ಎಲ್ಲ ಕೊಡೋಕ್ಕಾಗಲ್ಲ. ಒಂದೇದ ನಿಮ್ಮ ಮಗ ಮದುವೆ ಮಾಡ್ಕೊಳತ್ ನಂಗೆ ಅದು ಬೇಕು ಇದು ಬೇಕಂತ ಆಸೆ ಪಟ್ಟು ಕೇಳಿಲ್ಲ. ನನ್ನ ಮಗಳ ಸ್ವಾಭಿಮಾನ ಅವ್ನು ಗೊತ್ತಿದ್ದೇ ಮದುವೆ ಮಾಡ್ಕೊಂಡಾನ.
ನನ್ನ ಮಗಳು ದುಡ್ದೇ ಮಾಡ್ಬೇಕನ್ನೋ ಅಂತ ವ್ಯಕ್ತಿತ್ವ ಹೊಂದಕ್ಕೆ ಏನು ಅಂತಕ್ಕಿಗೆ ಆ ಮೋವ ಮೋಸ ಮಾಡ್ಯಾನ. ನಾವು ಏನೋ ಗಂಡ ಹೆಂಡತಿ ಕುತ್ಕೊಂಡು ಸಮಾಧಾನ ಮಾಡಕತ್ತೀವಿ, ಹಂಗಲ್ಲವ ಹಿಂಗಂತ ತಿಳಿಸಿ ಹೇಳ್ತಾ ಇದೀವಿ. ಈಗ ಬಂದು ನೀವು ನಿಮ್ಮ ಮಗ ಮಾಡಿದ್ದೇ ಸರಿ ಅಂತ ಅದೀರಿ ಅಂದ್ರೆ ಅಕ್ಕಿ ರೊಕ್ಕಕ್ಕಷ್ಟೇ ನಿಮ್ಮ ಮನೆ ಒಳಗೆ ಬೆಲೆ. ಅಕ್ಕಿ ಅಂದಂಗ ಅಕ್ಕಿ ಒಂದು ಆತ್ಮಗೌರವಕ್ಕೆ ಅಕ್ಕಿ ಮ್ಯಾಗಿರೋ ಪ್ರೀತಿ ಯಾವುದೂ ಇಲ್ಲ ನಿಮಗೆ, ಯಾವುದು ಕಾಣಿಸ್ತಿಲ್ಲ. ರೊಕ್ಕ ಬಂಗಾರ ಒಡವಿ ಹಣ ಆಸ್ತಿ ಒಂದು ಕಾರು ಬಂಗ್ಲಿ ಕೊಟ್ಬಿಟ್ರೆ ನಿಮಗೆ ಏನು ಸೊಸೆ ಅಂದ್ರೆ ಇನ್ನು ಬಿಟ್ಟಿರಲ್ಲ. ಹಂಗಲ್ಲ ನಮಗೂ ಒಬ್ಬ ಗಂಡ ಮಗ ಅದನ್.